ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಜನಾರ್ದನ್ ರೆಡ್ಡಿ, ರಾಮರಳ್ಳಿ ಗ್ರಾಮದ ಪಕ್ಕಾ JDS ಕಾರ್ಯಕರ್ತನಾದ ನಾನು ಈ ಮುಂದೆ ಏನೇನು ನಾಗರಿಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಅಂದರೆ, ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ JDS ಗೆಲ್ಲಬೇಕಾದ್ರೆ ನಮ್ಮ ರವಿಕುಮಾರ್ ಅವರು ಏನೇನು ಮಾಡಿದ್ದಾರೆ ಅನ್ನೋದು ಗಮನದಲ್ಲಿಟ್ಕೊಂಡು ಅವರು ನಿಷ್ಠಾವಂತ ಕಾರ್ಯಕರ್ತ ನಮ್ಮ ನಾಯಕರಾಗಿದ್ದಾರೆ, ಜನಪ್ರಿಯ ಶಾಸಕರಾಗಿದ್ದಾರೆ. ಯಾರೇ ಸಾಮಾನ್ಯ ವ್ಯಕ್ತಿ ಹೋದ್ರೂ ಯಾವುದೇ ಒಂಥರ ನೋಡದೆ ಸಹಜವಾಗಿ ಸಜ್ಜನರಾಗಿ ನಗುನಗುತ್ತಾ ಮಾತಾಡಿ ಎಲ್ಲ ಕಾರ್ಯಕರ್ತರನ್ನು ಬರೀ ನಾಯಕರೇ ಬರಬೇಕಂತಲ್ಲ, ಸಾಮಾನ್ಯ ಮತದಾರರು ಹೋದ್ರೂ ಅವರು ಇವತ್ತು ಮಾತಾಡಿಸಿ ಅವ್ರ ಕಷ್ಟ ಏನು, ಅವ್ರ ಸುಖ ಏನು ಅನ್ನೋದು ವಿಚಾರಿಸುವಂಥ ನಾಯಕರು ನಮಗೆ ಇವತ್ತು ಬೇಕಾಗಿದ್ದಾರೆ. ಅಂಥ ನಾಯಕರನ್ನ ನಾವು ಬಲಪಡಿಸಬೇಕಾದ್ರೆ ಅವರು ಒಂದೇ ಅಲ್ಲ, ಎಷ್ಟೋ ಇಡೀ ಸುಮಾರು ಮೊದಲನೇ ಸಾರಿ ಸೋಲನ್ನು ಅನುಭವಿಸಿದ್ರು. ಆದರೆ ಕೆಲವೇ ಅಂತರ ಮತದಾನದಿಂದ ಅವ್ರು ಮಾಡಿರೋಂಥ ಕೆಲಸಗಳು ನಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ನಾನು ಮೊದಲನೇದಾಗಿ ಅವ್ರನ್ನ ಮುನ್ಸಿಪಾ ಅವಧಿಯಲ್ಲಿ ಅವ್ರು ನೋಡಿದ್ದೀನಿ. ಮತ್ತೆ ನಾಯಕರು ನಾನು JDS ಅಲ್ಲಿ ನಿಲ್ಲಬೇಕು ಅನ್ನೋಂಥ ಇದರಲ್ಲಿ ಬಂದಾಗ ನಾವು ಹೋಗಿ ಬೇಲೂರಲ್ಲಿ ರವಿಕುಮಾರ್ನ ಮಾತಾಡಿದಾಗ, ಇಲ್ಲ ಸರ್, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನೀವು ಹಿಂದೆ ಹೋಗಬಾರ್ದು, ನಿಮ್ಮಂಥ ನಾಯಕರು ನಮಗೆ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಾಗಿದೆ, ನಿಮ್ಮಿಂದ ಸುಮಾರು ಜನ ಇವತ್ತು ಏನು ಕಷ್ಟದಲ್ಲಿದ್ದಾರೆ, ಅವ್ರನ್ನ ಕಷ್ಟಗಳನ್ನು ಹೋಗ್ಲಾಡಿಸ್ಬೇಕಾದ್ರೆ ನಿಮ್ಮಂಥ ನಾಯಕರು ನಮ್ಗೆ ಬೇಕಾಗಿದೆ. ಇವತ್ತು ನೋಡಿದರೆ ನಮಗೆ ಸುಮಾರು ಕಬ್ರಸ್ತಾನಿಗೆ ಸುಮಾರು 4 ಎಕರೆ ಜಮೀನು ಕೊಟ್ಟರು, ಮತ್ತು ಸೈಕಲ್ಗಳು ಕೊಟ್ಟರು. ರೇಷ್ಮೆ ಗೂಡು ಮಾರ್ಕೆಟಲ್ಲಿ ಹೋಗುವಂಥವ್ರು ಸುಮಾರು 300 ಸೈಕಲ್ಗಳನ್ನು ಕೊಟ್ಟರು. ಈ ರೀತಿ ಮತ್ತು ಶಾಲೆಗಳಲ್ಲಿ ಸುಮಾರು ಶಾಲೆಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಿದ್ದಾರೆ. ಮತ್ತು ಇನ್ನೂ ಸಾರ್ವಜನಿಕ ಸೇವೆಗಳಲ್ಲಿ ಮಾಡುವಂಥ ತೃಪ್ತಿ ಅವರಿಗೆ ಇನ್ಯಾವುದಿಲ್ಲ. ದೇವಸ್ಥಾನಗಳಿಗೆ ದಾನ ಮಾಡಿದ್ದಾರೆ. ಸುಮಾರು ಕೋಟಿಗಳು, ಸುಮಾರು 150 ಮೇಲೆ ಇವತ್ತು ಖರ್ಚು ಮಾಡಿಕೊಂಡಿದ್ದಾರೆ. ಆದರೆ ಅವರೇನು ದುಡ್ಡಿಗೆ ಆಗಿದ್ದರೆ ದುಡ್ಡನ್ನು ಎತ್ಕೊಂಡೋಗಿ ರಿಯಲ್ ಎಸ್ಟೇಟ್ ಮಾಡ್ಕೋಬೋದಾಗಿತ್ತು. ಆದರೆ ಜನರಿಗೆ ನಾನು ಏನಾದರೂ ಸಹಾಯ ಮಾಡಬೇಕು, ಆ ಜನರ ಕಷ್ಟ ಸುಖಗಳನ್ನು ಅರಿತಿರುವಂಥವ್ರು ಮುನ್ಸಿಪಾ ಅವಧಿಯಲ್ಲಿದ್ದರು, ರಾಜನ ಅವಧಿಯಲ್ಲಿದ್ದರು. ಆ ಜನರ ಕಷ್ಟ ಸುಖಗಳನ್ನು ಅವರು ಈಡೇರಿಸದೇ ಇರೋದಕ್ಕೆ ಇವರು ಬಂದು ನಾಯಕರಾಗಬೇಕು ಅಂತ ಬಂದರು. ಅವರು ಒಳ್ಳೆಯ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನು ಬಿಟ್ಟರೆ ನಮಗೆ ಇನ್ನು ಉತ್ತಮವಾದಂಥ ವ್ಯಕ್ತಿ ಕಣ್ಮರೆ ಆಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಅವರು ಮಾಡುವಂಥ ಕೆಲಸಗಳು ನಾನು ನೋಡಿದಂಗೆ ನಾವು ಯಾವುದೇ ನಮ್ಮ ಜನರ ಸಮಸ್ಯೆಗಳನ್ನು ಎತ್ಕೊಂಡು ಹೋದಾಗ ನಗುಮುಖದಿಂದ, ಆಯ್ತು ಸರ್ ಗುರುಗಳೇ ಅಂತಾರೆ ನಮ್ಮನ್ನು, ನೀವು ಯಾಕೆ ಯೋಚನೆ ಮಾಡ್ತೀರಾ, ಫೋನ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಡೋವಂಥ ಸಾಮರ್ಥ್ಯ ಹೊಂದಿರುವಂಥ ನಾಯಕರು ಅಂದರೆ ನಮ್ಮ ರವಿಕುಮಾರ್ ಅವರು. ಮತ್ತು ನಾನು ಬರ್ತೀನಿ ನಡೀರಿ, ಬರ್ತೀನಿ ನಡೀರಿ ಅಂತ ಮಾತೇನಿಲ್ಲ ಅವರಲ್ಲಿ. ಧೈರ್ಯವಾಗಿ ಬಂದು ಏನು ಬೇಕಾದರೂ ಅದೇ ಧೈರ್ಯ, ಹಿಂಗೆ ಆಗತ್ತೆ ಗುರುಗಳೇ, ಈ ಸಮಸ್ಯೆ ಹಿಂಗಿದೆ, ಇದೇನೋ ಮಾಡೋಣ ನಾವು ನಡೀರಿ ಅಂತಾರೆ. ನನ್ನ ಜನನೂ ಅಷ್ಟೇ ನಮ್ಮನ್ನು ನೋಡಿದ್ರೆ ಇಲ್ಲಿ ನಮಗೆ ಏನಂದರೆ ಅವರಿರುವಂಥ ಗುಣ ನಾವೆಲ್ಲ ಬೆಳೆಸ್ಕೋಬೇಕು. ನಾವೇನು ನಾಯಕರಿದ್ದೀವಿ, ಅವರಲ್ಲಿ ಏನು ಗುಣ ಇದೆ ಅದನ್ನು ನಾವು ಬೆಳೆಸ್ಕೊಂಡ್ರೆ ಅವ್ರನ್ನ ಬೆಂಬಲ ಕೊಟ್ಟಂಗೆ ಆಗುತ್ತೆ. ಅವ್ರನ್ನ ಬಳಸ್ಕೊಂಡು ನಾನು ಆರ್ಥಿಕವಾಗಿ ಬಲಪಡ್ಕೊಂಡು ಹೋದರೆ ಅವ್ರಿಗೇನು ನಾವು ಸೇವೆ ಮಾಡ್ದಂಗೆ ಆಗಲ್ಲ. ನಾಯಕರನ್ನು ಬಲಪಡಿಸಬೇಕಾದ್ರೆ ನಾಯಕರಲ್ಲಿ ಏನು ಕ್ಯಾರೆಕ್ಟರ್ ಇದೆ ಅದನ್ನು ನಾವು ನಮ್ಮ ವೃತ್ತಿಯಲ್ಲಿ ಬಲಪಡಿಸ್ಕೊಂಡಾಗ ನಮ್ಮ ಕಾರ್ಯಕರ್ತರು ಇರ್ತಾರೆ, ಜೊತೆಗೆ ವೋಟರ್ಸು ಇರ್ತಾರೆ. ನಮ್ಮ ಜೊತೆ ನಾವೇನು ಬೇಕಾದ್ರೂ ಅವ್ರು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅಂಥವನ್ನ ಮೇಲೆ ಎತ್ಕೊಂಡು ಬರೋಕ್ಕೆ ಆಗುತ್ತೆ. ಮತ್ತು ಏನು ಈ ಸರ್ಕಾರದಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅಂತಾರೆ, ಅದು ಎಲ್ಲರಿಗೂ ಗೊತ್ತಿಲ್ಲ ಸಾಮಾನ್ಯ ಜನರಿಗೆ. ಅವರು ಇದೇ ಬಜೆಟೇ ಕೊಡ್ತಾ ಇಲ್ಲ, ಗ್ಯಾರಂಟಿಗಳು ಸರೋಗಿದೆ. ಈ ರೀತಿ ಇದ್ದಾಗ ಅದು ವಿರೋಧ ಪಕ್ಷದ ನಾಯಕರು ನಮ್ಮ ರವಿಕುಮಾರ್ ಅವರು 1 ಲಕ್ಷ 1 ಕೋಟಿ ಕೊಟ್ಟರೆ ಇಲ್ಲಾಗತ್ತೆ. 1 ವರ್ಷಕ್ಕೆ ಯಾವ ರಸ್ತೆ ಸರಿಪಡಿಸೋಕ್ಕಾಗತ್ತೆ, ಯಾವ ಮೋರಿ ಸರಿ ಮಾಡೋಕ್ಕಾಗತ್ತೆ, ಯಾವ ಜನರು ಕೊಟ್ಟಿರೋಂಥ ಊರಲ್ಲಿ ಗ್ರಾಮಗಳಲ್ಲಿ ಇದಾಗತ್ತೆ. ಆದ್ರೂ ಹೋಗಿ ಮೊನ್ನೆ ರೇಷ್ಮೆ ಗೂಡು ಇದು ಮಾಡಬೇಕಾದ್ರೆ ಹೈಟೆಕ್ ರೇಷ್ಮೆ ಗೂಡು ಅಲ್ಲೇ ಕೂತ್ಕೊಂಡು ಸುಮಾರು 15 ದಿವಸ ಊಟ ಟಿಫನ್ ಅಲ್ಲೇ ಮಾಡಿ ಇವತ್ತು ಅದನ್ನು ಏನೋ ಮಾಡಿ ಸಚಿವರು ಆಗಲ್ಲ ಅಂದಿದ್ರು ಮತ್ತೆ ಅದೇ ಸಚಿವರು ಬಂದು, ಇಲ್ಲಪ್ಪ ನೀನು ಇಂಟ್ರೆಸ್ಟಾಗಿ ಇಟ್ಕೊಂಡು ಸಾಲ್ವ್ ಮಾಡಿದೀಯಾ, ಈ ಜಮೀನು ಕೊಡೋಕ್ಕಾಗಲ್ಲ ಅಂದಿದ್ರು ನೀನು ಸರಿ ಮಾಡಿದೀಯ ಅಂದರೆ ಗ್ರೇಟ್ ಅಂತ ಒಪ್ಕೊಂಡ್ರು. ಅಂಥ ವ್ಯಕ್ತಿ ನಮ್ಮ ರವಿಕುಮಾರ್. ಏನಾದರೂ ಕೈ ಹಾಕಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸಗಳು ಅವ್ರು ಮಾಡೋದ್ರಲ್ಲಿ ಯಾವುದೇ ಒಂದು ಸಂದೇಶ ಇಲ್ಲ. ಕೈ ಹಾಕಿದ್ರೆ ಅದಾಗತ್ತೆ ಅಂತಲೇ ಮುಟ್ಟೋದು, ಅದನ್ನು ಸ್ವಾರ್ಥಕ್ಕೋಸ್ಕರ ಅಲ್ಲ, ಅದು ಜನರಿಗೆ ಉಪಯೋಗ ಆಗಬೇಕು. ಈ JDS ಪಕ್ಷ ಉಳಿಬೇಕಾದ್ರೆ ಅಂಥ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ಅಭಿಪ್ರಾಯ. ಅದರಂತೆ ಅವರು ಏನು ಬೆಳೆಸ್ಕೊಂಡು ನಾವು ಬೆಳೆಸ್ಕೋಬೇಕು. ನಮ್ಮೂರಲ್ಲಿ ಬರೀ ನಾನು ಅದು ಮಾಡ್ತೀನಿ ಬಂದರು, ಇದು ಈ ಕೆಲಸ ಮಾಡ್ಕೊಡ್ತೀನಿ ಬಂದರು, ಅದೇ ಸುಮ್ಮನೆ ಕರ್ಕೊಂಡು ಬಂದು ಮಾಡೋದಲ್ಲ.
ನಾವು ಆಶ್ವಾಸನೆ ಏನು ಕೊಡ್ತೀವೋ ಅದನ್ನು ನೆರವೇರಿಸಿದ್ರೆ ನಮ್ಮ ಹಿಂದೆ ಜನ ಇರ್ತಾರೆ. ನನ್ನ ಮುಂದೆ ಏನು ಬಯಲ್ಲ ಅವರು, ನಾನೇನು ದೌರ್ಜನ್ಯ ಮಾಡಿದ್ರು ನಾನು ಮುಂದೆ ಏನು ಬಯಲ್ಲ. ನಾನು ಹಿಂದೆ ಏನು ಹೋಗ್ತಾರೆ ಬೈಕೊತಾರೆ. ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ನನ್ನ ಮುಂದೆ ಯಾರು ಹೋಗಲಬಾರ್ದು, ನನ್ನ ಹಿಂದೆ ಉಳ್ಕೊಳ್ಳೋ ಅಂತ ಇರಬೇಕು. ನನ್ನ ಮುಂದೆ ಬಂದು ಬೈಲಿ, ಅದನ್ನು ಒಪ್ಕೊತೀನಿ ನಾನು ಅಂಥ ವ್ಯಕ್ತಿತ್ವನ ನಾನು. ಯಾಕಂದರೆ ನಾನು ಸರಿ ಮಾಡ್ಕೊತೀನಿ. ಅದನ್ನು ಆ ರೀತಿ ಇರುವಂಥ ನಮ್ಮ ರವಿಕುಮಾರ್ ನಾಯ್ಕರಿಗೆ ಮುಂದೆ ಬರುವಂತಹ ಏನು ಇವತ್ತು ನಮ್ಮ ಗಂಜಿಗುಂಟೆ ಪಂಚಾಯತಿಯಲ್ಲಿ 5 ಬೂತ್ ಇದೆ. 5 ಬೂತಲ್ಲಿನೂ ನಾವು ಲೀಡಿಂಗ್ ತಗೊಂಡು ಬರ್ತಾ ಇದ್ವಿ. ಮೊನ್ನೆ ನಮ್ಮದು ಇಡೀ ಪಂಚಾಯತಿಯಲ್ಲಿ ನನ್ನ ಬೂತ್ ಅಂತೂ ನಮ್ಮ ಶಿಷ್ಯರಿದ್ದಾರೆ, ನಮ್ಮನ್ನು ನಂಬಿರುವಂಥ ಸಾರ್ವಜನಿಕರಿದ್ದಾರೆ. ಇದುವರೆಗೂ 94ರಿಂದ ನಮ್ಮ ಬೂತ್ ಇದುವರೆಗೂ JDS ಅಲ್ಲೇ ಬಿಟ್ಟಿದ್ದೇವೆನ ಬೇರೆ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಮತ ಹೆಚ್ಚು ಕೊಟ್ಟಿಲ್ಲ. ಮೊನ್ನೆನೂ ಅಷ್ಟೇ. ಈ ಸುಮಾರು ವರ್ಷಗಳಿಂದ ನಾವು ನೋಡಿದ್ವಿ. ನೀವು ಬೇಕಾದರೆ ಅದು ತೆಗಿಬೋದು ರಿಸಲ್ಟ್ ಫಲಿತಾಂಶವನ್ನು. ಆ ರೀತಿ ನಮ್ಮ ನಂಬಿದ್ದಾರೆ. ಗಂಜಿಗುಂಟೆ ಸ್ವಲ್ಪ ಇದೆ ಬಿಟ್ಟರೆ ವಿಲೇಜಲ್ಲಿ ಎಲ್ಲರೂ ಸಹ ಏನು JDS ಅನ್ನು ಅವಲಂಬಿತವಾದಂಥ ಕಾರ್ಯಕರ್ತರೇ ಇದ್ದಾರೆ, ಮತದಾರರಿದ್ದಾರೆ. ಅವ್ರ ರಕ್ತ JDS ಆಗಿಬಿಟ್ಟಿದೆ. ಅವ್ರು ಎಷ್ಟೇ ದುಡ್ಡು ಕೊಟ್ಟರು ಅವ್ರು ಹಾಕೋದು ಮತದಾನ JDSಗೆ. ಆದರೆ ಆಗ್ತಾರಂತ ಅವ್ರ ಸಮಸ್ಯೆಗಳನ್ನು ಆಳ್ದೇ ಇದ್ದರೆ ಅವ್ರು ಏನಾಗ್ತಾರೆ, ನಿರುತ್ಸಾಹ ಆಗ್ತಾರೆ. ಅವ್ರ ಸಮಸ್ಯೆಗಳನ್ನು ಸ್ಪಂದಿಸಬೇಕು. ನಾವು ಸ್ಪಂದಿಸಿ ನಾಯಕರುಗಳೆಲ್ಲ ಏನು ನಾವು ನಾಯಕರಿದ್ದೀವಿ, ಆ ಸಮಸ್ಯೆಗಳನ್ನು ಸ್ಪಂದಿಸಿದಾಗ ಅವ್ರ ಹತ್ರ ಏನೂ ಇಲ್ಲ. ಅವ್ರ ಸಮಸ್ಯೆಗಳು ಬರೋದೇನು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಪಾನಿ ಇಲ್ಲ, ಖಾತೆ ಇಲ್ಲ, ಹಕ್ಕುಪತ್ರ ಇಲ್ಲ ಅಂಥವು. ಮತ್ತು ಊರಲ್ಲಿ ಚರಂಡಿ ಇಲ್ಲ, ನೀರಿಲ್ಲ, ಲೈಟ್ ಇಲ್ಲ, ಇಂಥವು ಅವ್ರ ಸಮಸ್ಯೆ ಆಗೋದು. ಇಂಥವನ್ನ ನಾವು ಸರಿ ಮಾಡಿಕೊಟ್ರೆ ಆ ಮನುಷ್ಯ ಎಲ್ಲೂ ಹೋಗಲ್ಲ. ಅವ್ರು ವ್ಯವಸಾಯ ಮಾಡ್ಕೊತಾ ಇರ್ತಾರೆ ಕೂಲಿ. ಅಂಥವ್ರು ನಾವು ಅಂಥ ಕೆಲಸಗಳನ್ನು ಮಾಡಿಕೊಟ್ಟಾಗ ಅವ್ರು ಇನ್ನೇನು ಮತ್ತೆ ದುಡ್ಡೇನು ಬಂದು ಕೇಳಲ್ಲ. ನಮ್ಮ ಕಾರ್ಯಕರ್ತರಾಗಲಿ ಮತದಾರರಾಗಲಿ ಸಮಸ್ಯೆ ಬಂದಾಗ ಪಾಪ ಸರ್ ಏನೋ ಹಿಂಗಾಗಿದೆ ಅಂದರೆ ಅದನ್ನು ಸಾಲ್ವ್ ಮಾಡಿದಾಗ ಆ ಜನ ಏನಾಗ್ತಾರೆ ಅಂದರೆ ನಮ್ಗೆ ಗೌರವ ಕೊಡ್ತಾರೆ. ಯಾರು ಕೊಡ್ತಾ ಇದ್ರು ನಮ್ಗೆ ಗೌರವ ಕೊಡ್ತಾರೆ. ನಮ್ಮ ಇಂಥವ್ರು ನೋ ಕರಪ್ಷನ್ ಕರಪ್ಷನ್ ಅನ್ನೋದು ಇರಬಾರ್ದು. ಯಾವತ್ತು ನಾವು ದುಡ್ಡು ತೊಗೊತೀವೋ ಹೋಯ್ತು ಅಲ್ಲಿ ಪಾರ್ಟಿ. ನಾನು ಎಂಥ ಪ್ರಬಲವಾದ ಲೀಡ್ರ್ ಆದ್ರೂ ಅಲ್ಲಿ ಹೋಗುತ್ತೆ ನಮ್ಮ ಏನು ನನ್ನ ಲೀಡರ್ಶಿಪ್ ಇಲ್ಲ. ಅದರಿಂದ ಆ ಲೀಡರ್ಶಿಪ್ಪನ್ನು ಹಿಂಗೆ ಮಾಡ್ತಾ ಇದ್ದೀವಿ. ನಮ್ಮ ರವಿಕುಮಾರ್ ಅಷ್ಟೇ ನೋಡು ಹೇಳಿದ್ನಲ್ಲ, ನಮ್ಮ ಸಂಯುಕ್ತ ಕರ್ನಾಟಕ ನಟರಾಜ್ ಅವ್ರು ಹೇಳಿದರು, ಸರ್ ಅವ್ರು ಇಡೀ ನಾನು ಕೇಳಿಸ್ಕೊಂಡೆ, ಯಾವುದೇ ಒಂದು ಕರಪ್ಷನ್ ಇಲ್ಲ ಅಂತ MLA ಅಂದರೆ ರವಿಕುಮಾರ್ ಅಂತೆ. ಒಂದು ದಿನ ಫೋನ್ ಮಾಡಿ ಸರ್ ಅಲ್ಲಿ ಹೋದರೆ ನಾನು ಮಾತಾಡಬೇಕು ಅಂದರು. ಅಂಥ ಗುಣ ನಾವು ಇಟ್ಕೋಬೇಕು. ಏನು ಕಾರ್ಯಕರ್ತರಿದ್ದೀವಿ ಕ್ಷೇತ್ರದಲ್ಲಿ ನಾವು ಇಟ್ಕೊಂಡಾಗ ಅವರು ಏನು ಮಾಡ್ತೀವೋ ಅಂಥ ನಾಯಕರು ನಾವು ಇನ್ನೂ ಬೆಳೆಸೋಕ್ಕಾಗತ್ತೆ. ಮತ್ತು ಮುಂದೆ ಬರುವಂಥ ಏನು TPS ಆಗ್ಬೋದು, ZP ಆಗ್ಬೋದು, ಯಾವ ಚುನಾವಣೆ ಬರಲಿ ಬಲಪಡಿಸ್ಬೇಕಾದ್ರೆ ನಾವು ಎಲ್ಲ ಚುನಾವಣೆಗಳು, ಲೋಕಲ್ ಚುನಾವಣೆಗಳನ್ನು ಗೆದ್ದು ಕೊಟ್ಟರೆ ಅವರು ಬಲಿಷ್ಠರಾಗಿರ್ತಾರೆ. ಅದನ್ನ ಬಿಟ್ಟು ಬರೀ MLA ಒಂದು ಗೆದ್ದುಕೊಂಡು ಮಿಕ್ಕಿದ್ದೆಲ್ಲ ನಾವು ನಮ್ಗೆ ಯಾಕೆ ಅಂತ ಸುಮ್ಮನೆ ಇದ್ದರೆ ನಾವು ರವಿಕುಮಾರ್ ಅವ್ರನ್ನ ಬಲಪಡಿಸಿದಂಗೆ ಆಗಲ್ಲ. ಅವ್ರಿಗೂ ಒಂದು ಗೌರವನೂ ಕಡಿಮೆ ಆಗುತ್ತೆ. ಅದರಿಂದ ನಾನು ನಿಷ್ಠಾವಂತರಾಗಿ ಹೇಳ್ತಾ ಇದ್ದೀನಿ. ನಾನು ರಾಜಕೀಯ ಅಂದರೆ ಜ್ಞಾಪಕಶಕ್ತಿ ಬಂದಾಗಿಂದ ನಾವು ನೇಗ್ಲೋತ್ತ ರೈತ ಇದ್ದ. ನಾನು 8th ಓದ್ತಾ ಇದ್ದರೆ ನಾವು ಅದೇನು ಎರೇಸರ್ ಅಂಟಿಸಿ ಆವತ್ತಿಂದ ನೇಗ್ಲೋತ್ತ ಇದನ್ನು ಫಿಗರ್ ಮಾಡ್ಕೊಂಡು ನಾವು ಇದ್ರ ಮೇಲೆ ಹಾಕ್ಕೊಂಡು ಬಂದಿರೋಂಥವ್ರು. ಆವತ್ತು 94ರಲ್ಲಿ ಸಕ್ರಿಯವಾಗಿ ಹೋದೆ. ಮತ್ತು ನಾನು ಎಂಪ್ಲಾಯ್ ಆದಾಗ್ಲಿಂದಲೂ ಸಹ ನಾನು ಹಿಂದೆ ಇದ್ದು ನಮ್ಮ ಏನು ಪಂಚಾಯತಿಯಲ್ಲಿ ಇದ್ದಾರೆ ಅವ್ರಿಗೆಲ್ರಿಗೂ ಏನು ಸಮಸ್ಯೆ ಬಂದರೂ ಸರ್ಕಾರಿ ಕಚೇರಿಗಳಲ್ಲಿ, ಪೊಲೀಸ್ ಸ್ಟೇಷನ್ ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಏನು ಸಮಸ್ಯೆ ಬಂದ್ರೂ ನಾನು ಅವ್ರ ಜೊತೆ ಹೋಗಿದ್ದೀನಿ. ಇಲ್ಲ ಫೋನಿನ ಮುಖಾಂತರ ನಾನು ಸಮಸ್ಯೆ ಬಗೆಹರಿಸಿದ್ದೀನಿ. ಇವೆಲ್ಲ ಬಗೆಹರಿಸಬೇಕಾದ್ರೆ ನಮ್ಮ ನಾಯಕರು ಚೆನ್ನಾಗಿರ್ಬೇಕು. ನಮ್ಮ ನಾಯಕರು ಇಲ್ಲದೆ ನಾನೇನು ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಲ್ಲ. ಅದರಿಂದ ಅಂಥ ನಾಯಕರನ್ನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಅಂಥ ಸಜ್ಜನರು, ಉತ್ತಮವಾದಂಥ ವ್ಯಕ್ತಿ, ಮತ್ತು ಆಡಂಬರ ಅನ್ನೋದೇನಿಲ್ಲ. ಹತ್ರ ಏನಿದ್ರು ಸಿಂಪಲ್ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ವೆಯ್ಟ್ ಮಾಡಿಸೋದು ಏನಿಲ್ಲ. ಎಲ್ಲರ ಜೊತೆ ಪಕ್ಕದಲ್ಲಿ ಕೂತ್ಕೊತಾನೆ ಮಾತಾಡ್ತಾರೆ. ಆಯ್ತಪ್ಪ ಅಂತ ವಿಚಾರಿಸ್ತಾರೆ, ನೀನೇನಪ್ಪ ಬಂದಿದ್ದು ಅಂತ ವ್ಯಕ್ತಿತ್ವ ಬೆಳಬೇಕು. ಅವರು ಚುನಾವಣೆ ಸಮಯದಲ್ಲಿ ಮಾತಾಡೋದಲ್ಲ, ಚುನಾವಣೆ ಆದಮೇಲೆ ಮಾತಾಡುವಂಥ ವ್ಯಕ್ತಿ ನಮ್ಮ BN ರವಿಕುಮಾರ್ ಅವರು. ಅವ್ನು ಉಳಿಸ್ಕೋಬೇಕಾದ್ರೆ ನಾವೆಲ್ಲರೂ ಸೇರಿ ನಮ್ಮ ಪಂಚಾಯಿತಿ ಆಗ್ಬೋದು, ನಮ್ಮ ಪಂಚಾಯತ್ ಅಂತ ಯಾವುದೇ ಚುನಾವಣೆಯಲ್ಲಿ ನಮ್ಮೆಲ್ಲ ಬೂತ್ಗಳಲ್ಲೂ ಸಹ ನಾವು JDS-ಅನ್ನು ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಟ್ಟು ನಮ್ಮ BN ರವಿಕುಮಾರ್ ಅವರಿಗೆ ಉತ್ತಮವಾದಂಥ ಘನತೆ, ಗೌರವಕ್ಕೆ ನಾವು ಪಾತ್ರರಾಗ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಚಿಂತಾಮಣಿ ತಾಲೂಕಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ 10 ವರ್ಷ ಸೇವೆ ಮಾಡಿದ್ದೀನಿ. ಅಲ್ಲಿನೂ ಸಹ ನಾನು ಯಾವ ರೀತಿ ಸೇವೆ ಮಾಡಿದ್ದೀನಿ ಅನ್ನೋದು ತಮ್ಮ ಗಮನಕ್ಕೆ ತರಿಸ್ತಾ ಇದ್ದೀನಿ.
ಯಾವುದೇ ನೌಕರರು ನನ್ನ ಅವಧಿಯಲ್ಲಿ ಸಸ್ಪೆಂಡ್ ಆಗಲಿ ಮತ್ತು ಅವ್ರಿಗೇನೋ ಸಮಸ್ಯೆ ಆಗಲಿ, ಸಾರ್ವಜನಿಕರಿಗೂ ಮತ್ತು ನೌಕರಿಗೂ ಸಮಸ್ಯೆ ಬಿದ್ದ ಇದು ಗಲಾಟೆ ಆದಾಗ ಸಂಧಾನವಾಗಿ ಯಾರಿಗೂ ವೈಷಮ್ಯ ಇಲ್ಲದೆ ಪ್ರತಿ ದಿನ ಅವ್ರ ಮುಖ ನಾವು ನೋಡಬೇಕು, ನಮ್ಮ ಮುಖ ಅವ್ರು ನೋಡಬೇಕು. ನನ್ನ ಅವಧಿಯಲ್ಲಂತೂ ಯಾವುದೇ ರೀತಿಯಾದಂಥ ಗಲಾಟೆಗಳು ಸಾರ್ವಜನಿಕರಿಗೆ ನೌಕರಿಗಿಲ್ದಂಗೆ ನಾನು ವ್ಯವಸ್ಥೆ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ನಮ್ಗೆ ಏನು ನೌಕರನ ಸಂಘದ ಅಧ್ಯಕ್ಷನಾಗಿ ನಮ್ಮ ಎಲ್ಲ ಚಿಂತಾಮಣಿ ತಾಲೂಕು ನೌಕರರಿಗೂ ಏನು ಸೇವೆ ಮಾಡಿದನು. ಜೊತೆಗೆ ನಾನು ಶಿಡ್ಲಘಟ್ಟ ತಾಲೂಕದ ಎಲ್ಲ ನೌಕರಿಗೂ ಗೊತ್ತು, ನಾನು ಚಿಂತಾಮಣಿ ತಾಲೂಕು ನೌಕರ ಸಂಘ ಅಧ್ಯಕ್ಷರು ಅಂತ. ಅವರಲ್ಲಿನೂ ಸಹ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಮುಂದೆ ನಮಗೆ ಇಂಥ ಬೇನ್ ರವಿಕುಮಾರ್ ನಾಯಕರಾದಂಥ ನಾಯಕರನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ನಮಗೆ ಉತ್ತಮವಾದಂಥ ಏನು ಶಿಡ್ಲಘಟ್ಟ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ತಮ್ಮಲ್ಲಿ ಈ ಮೂಲಕ ನಾನು ಮನವಿ ಮಾಡ್ಕೊತ, ಮತ್ತು ಶಿಡ್ಲಘಟ್ಟ ತಾಲೂಕಿನ ಎಲ್ಲ ನಾಗರಿಕರಲ್ಲೂ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಇಂಥ ನಾಯಕರನ್ನ ಬಿಟ್ಕೊಡ್ಬಾರ್ದು, ಬೇನ್ ರವಿಕುಮಾರನ್ನ ಬಲಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.